ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ಬೋದು ಈ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕಳೆದ 3 ವರ್ಷಗಳಿಂದ ಯಾವುದೇ ಥರನಾಗಿ ನೋಟಿಫಿಕೇಶನ್ ಇರಲಿಲ್ಲ. ಸೊ ಇವಾಗೇನು ಅಪರೂಪಕ್ಕೊಂದು ನೋಟಿಫಿಕೇಶನ್ ಮಾಡ್ಯಾರ, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ. ಅದೆಷ್ಟೋ ಪ್ರತಿಭಟನೆ ಮಾಡಿ ಅದೆಷ್ಟೋ ಅಭ್ಯರ್ಥಿಗಳು ಕೂಡ ಸುಸೈಡ್ ಎಲ್ಲ ಮಾಡ್ಕೊಂಡ್ರು. ಅದಾದಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ ಕಾಣ್ತಾರೈತೆ ಅನ್ನಿಸ್ತದ. ಸೊ ಅದೇ ಥರನಾಗಿ ಎಲ್ಲ ನೋಟಿಫಿಕೇಶನ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇವಾಗ ಏನು ಮಾಡೋಣ, ಹೀಗೇನು ನೋಟಿಫಿಕೇಶನ್ ಮಾಡಿರಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ, ಆ ಒಂದು ನೋಟಿಫಿಕೇಶನ್ ಕುರಿತು ಡೀಟೇಲ್ ಇನ್ಫಾರ್ಮೇಷನ್ನ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿದೆ ಆದರೆ ನಿಮಗೆ ಒಂದು ಕನ್ಕ್ಲೂಷನ್ಗೆ ಬರ್ತೀರಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿರಿ. ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನು, ಮತ್ತು ಎಷ್ಟು ಎಕ್ಸಾಮ್ ಅದಾವ, ಹಾಗೆ ನಿಮ್ಮದು ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಲ್ಲಿದಿಂದ ಎಲ್ಲಿವರೆಗೆ ಇರ್ತೈತಿ, ಡೀಟೇಲ್ ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿರಿ, ನಿಮ್ಮ ಡೌಟ್ಗಳು ಕೂಡ ಕ್ಲಿಯರ್ ಆಗ್ತಾವಂತ ನಾನು ಹೇಳ್ತೀನಿ. ಓಕೆನಾ? ಅದೇ ಥರನಾಗಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ನೋಟಿಫಿಕೇಶನ್ ಕುರಿತಾಗಿ ಡೀಟೇಲ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್, ನೀವು ನೋಡ್ಬೋದು 3395 ನಾನ್ ಎಚ್ ಕೆದವ್ರಿಗೆ, ಹಾಗೆ 596 ವೇಕೆನ್ಸಿ ಎಚ್ ಕೆದವ್ರಿಗೆ. ಟೋಟಲ್ 3991 ವೇಕೆನ್ಸಿಯನ್ನು ಸಪ್ರೇಟಾಗಿ ನೋಟಿಫಿಕೇಶನ್ನ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಇದೇ ಜೂನ್ 8ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ. ಹಾಗೆ ಇದ್ರದ್ದು ಕೊನೆ ಡೇಟ್ ಬಂದುಬಿಟ್ಟು ಜುಲೈ 3ನೇ ತಾರೀಕು ಐತಿ. ಸೊ ಆದಷ್ಟು ಬೇಗ ನಿಮ್ಮದೊಂದು ಅಪ್ಲಿಕೇಶನ್ ಹಾಕೋರಿ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ. ಯಾಕಂದರೆ ನೀವು ಎಂಡಿಗೆ ಏನಾದರೂ ಹಾಕಿದರೆ ಸರ್ವರ್ ಬಿಜಿ ಇದ್ದು ಅಪ್ಲಿಕೇಶನ್ ಮಿಸ್ ಆಗೋ ಚಾನ್ಸ್ ಇರ್ತೈತಿ. ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕೋರಿ. ಯಾಕಂದರೆ ನಿಮಗೆ ಗೊತ್ತೈತಿ ಈ ನೋಟಿಫಿಕೇಶನ್ ಆಲಾರ್ದೆ ಎಷ್ಟು ದಿನ ನೀವು ಎಷ್ಟೊಂದು ಕಷ್ಟ ಅನುಭವಿಸಿರತ್ತೆ ನಿಮಗೆ ಗೊತ್ತೈತಿ. ಸೊ ಅದ್ರ ಸಲುವಾಗಿ ಅಪ್ಲಿಕೇಶನ್ನ ಆದಷ್ಟು ಬೇಗ ಹಾಕಿರಿ. ಹಾಗೆ ನೀವು ನೋಡ್ಬೋದು ಎರಡೆರಡು ಎಕ್ಸಾಮ್ ಅದಾವಂತ ಏನೋ ಊಹಾಪೋಹಗಳಿದ್ವಲ್ಲ, ಆ ಥರನಾಗಿ ಏನೂ ಇಲ್ಲ. ಓಕೆನಾ? ಮೊದಲನೇ ಥರನಾಗೆ 100 ಮಾರ್ಕ್ಸಿಂದು ಜಿ ಕೆ ಪ್ರಶ್ನೆ ಪತ್ರಿಕೆ ಐತಿ. ಹಾಗೆ ಅದ್ರ ಜೊತೆಯಲ್ಲಿ ಕಡ್ಡಾಯ ಕನ್ನಡ ಅಂತೇಳಿ ಆ್ಯಡ್ ಮಾಡಿದ್ದಾರೆ. ಈಗ ನೀವು ಕೆ ಎದವ್ರಿಗೆ ಈ ಒಂದು ಎಕ್ಸಾಮ್ನ ಕೆ ಎದವ್ರು ನಡೆಸ್ತಾರೆ, ಅದ್ರ ಸಲುವಾಗಿ ಕಡ್ಡಾಯ ಕನ್ನಡ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದಿದೆ ಐತಿ ಕೆ ಎದವ್ರ ಎಕ್ಸಾಮ್ ಪ್ಯಾಟರ್ನ್. ಈ ಕಡ್ಡಾಯ ಕನ್ನಡ ಯಾರು ಬರಿಬೇಕಪ್ಪ ಅಂತಂದ್ರೆ, ನೀವು ಹಿಂದೆ ಏನಾದರೂ SD FD ಅಥವಾ VAO ಈ ಥರನಾಗಿ ಬರೆದಿದ್ರಂದ್ರೆ ಅವಕ್ಕೂ ಕೂಡ ಕಡ್ಡಾಯ ಕನ್ನಡ ಅಂತೇಳಿ ಎಕ್ಸಾಮ್ ಇಟ್ಟಿದ್ರು. ಸೊ ಆ ಕಡ್ಡಾಯ ಕನ್ನಡ ನೀವು ಪಾಸ್ ಮಾಡ್ಕೊತಿದ್ರಿ ಅಂದ್ರೆ ಈಗ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನು ಕರೆದಾರಲ್ಲ, ಈ ಪರೀಕ್ಷೆಗೆ ನೀವು ಕಡ್ಡಾಯ ಕನ್ನಡ ಬರೆಯುವಂಥ ನೆಸೆಸಿಟಿ ಇರುವುದಿಲ್ಲ. ಹಾಗೂ ನೀವು ಏನಾದರೂ 10th ಕನ್ನಡ ಮೀಡಿಯಮಲ್ಲಿ ಏನಾದರೂ ನೀವು ಓದಿದ್ರಿ ಅಂದ್ರೆ ನಿಮಗೂ ಕೂಡ ಇಲ್ಲಿ ವಿನಾಯಿತಿ ಇರ್ತೈತಿ. ಅಂದರೆ ಈ ಕಡ್ಡಾಯ ಕನ್ನಡ ಬರೆಯುವಂಥ ನೆಸೆಸಿಟಿ ಇರುವುದಿಲ್ಲ. ಒಂದು ವೇಳೆ ನೀವು SSLCಯಲ್ಲಿ ನೀವು ಕನ್ನಡ ಮೀಡಿಯಮಲ್ಲಿ ಓದದೇ ಇರುವಂಥ ಅಭ್ಯರ್ಥಿಗಳು, ಹಾಗೆ ಈ ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡವನ್ನು ಪಾಸ್ ಮಾಡಿಕೊಳ್ಳದೇ ಇರುವಂಥ ಅಭ್ಯರ್ಥಿಗಳು ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಕಡ್ಡಾಯ ಕನ್ನಡನ ಪಾಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಅಂದರೆ ನಿಮ್ಮದು ಆ 100 ಮಾರ್ಕ್ಸಿನ ಜಿ ಕೆ ಪ್ರಶ್ನೆ ಪತ್ರಿಕೆ ಏನಿರ್ತದಲ್ಲ ಅದಕ್ಕೆ ಕನ್ಸಿಡರ್ ಆಗ್ತೀರಿ. ಓಕೆನಾ? ಈಗ ನೀವು 100 ಮಾರ್ಕ್ಸಿನ ಜಿ ಕೆ ಪ್ರಶ್ನೆ ಪತ್ರಿಕೆ ಏನಿರ್ತದಲ್ಲ ಅದರಲ್ಲಿ ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ ಮತ್ತು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಮತ್ತು ಎನ್ವಿರಾನ್ಮೆಂಟ್, ಹಾಗೆ ಅಡ್ವಾನ್ಸ್ ಸೈನ್ಸ್ ಇರ್ತೈತಿ. ಸೊ ಕಂಪ್ಯೂಟರ್ ಇರುತ್ತೆ. ಈ ಥರನಾಗಿ ಸಿಲೆಬಸ್ಸನ್ನು ಇರುತ್ತೆ. ಅದರದ್ದು 1.5 ಗಂಟೆ ಎಕ್ಸಾಮ್ ಟೈಮ್ ಇರ್ತದೆ, 90 ನಿಮಿಷ ಎಕ್ಸಾಮ್ ಟೈಮ್ ಇರ್ತದೆ. ಹಾಗೆ ಇದಕ್ಕೆ ಮೊದಲನೇ ಥರನಾಗಿ ನೆಗೆಟಿವ್ ಕೂಡ ಇರ್ತೈತಿ, 0.25 ನೆಗೆಟಿವ್ ಇರ್ತದೆ. ಅಂದ್ರೆ ನಿಮ್ಮದು 1/4 ನೆಗೆಟಿವ್ ಇರ್ತದೆ. 4 ಕ್ವಶನ್ ಏನಾದರೂ ನಿಮ್ಗೆ ತಪ್ಪಾಗಿತ್ತಂದ್ರೆ ಕರೆಕ್ಟಾಗಿರ್ತಕ್ಕಂಥ 1 ಮಾರ್ಕ್ಸ್ ಕಟ್ ಮಾಡ್ತಾರೆ ಅವರು. ಓಕೆನಾ? ಅದೇ ಥರನಾಗಿ ನೀವು ನೋಡ್ಬೋದು ಎಕ್ಸಾಮ್ ಫೀ ಬಂದುಬಿಟ್ಟು ಜನರಲ್ ಕ್ಯಾಂಡಿಡೇಟ್ ಮತ್ತು 2A, 3A, 3B ಈ ಏನು ಕ್ಯಾಂಡಿಡೇಟ್ ಅದಿರಲ್ಲ ನಿಮ್ಗೆ 750 ರೂಪಾಯಿ ಎಕ್ಸಾಮ್ ಫೀ ಐತಿ. ಹಾಗೆ SC ST ಕ್ಯಾಂಡಿಡೇಟ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ನ ಮತ್ತು ಟ್ರಾನ್ಸ್ಜೆಂಡರ್ ಏನು ಅದಿರಲ್ಲ ನಿಮ್ಗೆ 500 ರೂಪಾಯಿ ಎಕ್ಸಾಮ್ ಫೀಯನ್ನು ಕಟ್ಟಬೇಕಾಗುತ್ತದೆ. ನೋಡ್ರಿ, ಈ ಒಂದು ಜಾಬ್ದು ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಅಂದರೆ ಕನಿಷ್ಠ ಏಜ್ 18 ಏಜ್ ಇರಬೇಕಾಗ್ತದೆ. ಸೊ ಇದಕ್ಕೆ ಎಷ್ಟೋ ಪ್ರತಿಭಟನೆ ಅದು ಎಲ್ಲ ಮಾಡಿ ಏನೇನೋ ಅರ್ಜಿ ಸಲ್ಲಿಸಿದ್ರು ಕೂಡ ಅದರ ಪ್ರತಿಫಲನೂ ಏನೋ ಗೊತ್ತಿಲ್ಲ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ನೀಡಿದ್ದಾರೆ. ಓಕೆನಾ? ಈಗ ಕನಿಷ್ಠ ಏಜ್ ಬಂದುಬಿಟ್ಟು 18 ಏಜ್ ಇರಬೇಕಾಗ್ತದೆ. ಹಾಗೆ ಗರಿಷ್ಠ ಏಜ್ GM ಕ್ಯಾಂಡಿಡೇಟ್ಗಳಿಗೆ 33 ಬೇಕಾಗ್ತದೆ. ಹಾಗೆ SC ST ಮತ್ತು 2A, 2B, 3A, 3B ಕ್ಯಾಂಡಿಡೇಟ್ಗಳಿಗೆ 35 ಏಜ್ ಇರಬೇಕಾಗ್ತದೆ. ಹಾಗೆ ನೀವೇನು ಟ್ರೈಬ್ಸ್ ಇದಿರಲ್ಲ, ಬುಡಕಟ್ಟು ಕ್ಯಾಂಡಿಡೇಟ್ ಏನದು ಇರಲ್ಲ, ನಿಮಗೆ 38 ಏಜ್ ಇರಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ನೀವು ಇನ್ ಸರ್ವಿಸ್ ಪುರುಷ ಮತ್ತು ಮಹಿಳಾ ಕ್ಯಾಂಡಿಡೇಟ್ ಏನಾದರೂ ಇದ್ರಂದ್ರೆ ನಿಮ್ಗೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 38 ಏಜ್ ಮತ್ತು SC ST 2A, 2B, 3A ಮತ್ತು 3B ಕ್ಯಾಂಡಿಡೇಟ್ಗಳಿಗೆ 40 ಏಜನ್ನು ನೀಡಿದ್ದಾರೆ. ಓಕೆನಾ? ಸೊ ಅದೇ ಥರನಾಗಿ
ಫ್ರೆಂಡ್ಸ್ ನೀವು ನೋಡ್ಬೋದು ಈ ಒಂದು ಪರೀಕ್ಷೆಗೆ ಫಸ್ಟ್ ಎಕ್ಸಾಮ್ ಇರ್ತದೆ. ಅದಾದಮೇಲೆ 1:5 ರೇಸೋದಲ್ಲಿ ನಿಮ್ಮ ಫಿಸಿಕಲನ್ನು ಸೆಲೆಕ್ಷನ್ ಮಾಡ್ತಾರೆ. ಆ ಫಿಸಿಕಲಲ್ಲಿ ಪಾಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಸೊ ನಿಮ್ಮ ಮೆರಿಟ್ಗಳ ಆಧಾರದ ಮೇಲೆ 1:1 ಫೈನಲ್ ಮೆರಿಟ್ಗೆ ಸೆಲೆಕ್ಷನ್ ಮಾಡ್ತಾರೆ. ಓಕೆನಾ. ಸೊ ಈ ಒಂದು ಫಿಸಿಕಲ್ ಮತ್ತು ಮೆಡಿಕಲ್ ಕುರಿತಾಗಿ ಡೀಟೇಲಾಗಿ ಒಂದು ಬೇರೆ ವಿಡಿಯೋದೊಳಗೆ ಹೇಳ್ತೀನಿ. ಫಿಸಿಕಲಲ್ಲಿ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ನಿಮಿಷಗಳಲ್ಲಿ ರನ್ನಿಂಗ್ ಓಡಬೇಕು ಮತ್ತು ಹೈ ಜಂಪ್ ಲಾಂಗ್ ಜಂಪ್ ಈ ಥರನಾಗಿ ಡೀಟೇಲ್ ಇನ್ಫಾರ್ಮೇಷನ್, ಮತ್ತು ಮೆಡಿಕಲಲ್ಲಿ ನಿಮ್ಮ 6x6 ಅದು ಯಾವ ಥರನಾಗಿ ಈ ಥರನಾಗಿ ಮೆಡಿಕಲ್ ಪಾಯಿಂಟ್ಸ್ಗಳೇನು ಈ ಥರನಾಗಿ ಡೀಟೇಲಾಗಿ ಇನ್ಫಾರ್ಮೇಷನ್ನ ಬೇರೆ ವಿಡಿಯೋ ಒಳಗೆ ಹೇಳ್ತೀನಿ. ಅದನ್ನು ಇದರಾಗೆ ಹೇಳ್ತಿದ್ದೆ, ಬಟ್ ವಿಡಿಯೋ ಲೆಂತಿ ಆಗ್ತದೆ. ಅದಕ್ಕಾಗಿ ಅದೇ ಒಂದು ವಿಡಿಯೋ ಬೇರೆ ಸಪ್ರೇಟಾಗಿ ತೊಗೊಂಬರ್ತೀನಿ. ಇದು ನೋಟಿಫಿಕೇಷನ್ ನಿನ್ನೆ ಆಗಿತ್ತಲ್ಲ, ಸೊ ಡೀಟೇಲ್ ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಮೇನ್ಲಿ ಫೋಕಸ್ ಮಾಡಿರೋದು ಆ ಒಂದು ನೋಟಿಫಿಕೇಷನ್ ಕುರಿತಾಗಿ. ಸೊ ಇದನ್ನು ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆನಾ. ಸೊ ಇನ್ನೂ ಯಾರಾದರೂ ನನ್ನ ಈ ಒಂದು ಹನುಮಂತ ಮುತ್ತಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗ್ಯದ. ಅದ್ರ ಸಲುವಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇಂಥ ಒಂದು ಅಪ್ಡೇಟ್ಸ್ಗಳು ಈಜಿ ವೇ ಒಳಗೆ ತೆಗೆದುಕೊಂಡು ಬರ್ತಾ ಇರ್ತೀನಿ. ಓಕೆನಾ. ಓಕೆ ಫ್ರೆಂಡ್ಸ್, ಇಷ್ಟಾಗಿತ್ತು ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ನ. ಮುಂದಿನ ವಿಡಿಯೋ ಒಳಗೆ ಸಿಗೋವರೆಗೆ ಧನ್ಯವಾದಗಳು.